ಸ್ಯಾಂಡಲ್ವುಡ್ ನಟಿ 9 ಸಿನಿಮಾಗಳಲ್ಲಿ ನಟಿಸಿದ್ದಾರೆ, ಮಾಡೆಲ್ ಆಗಿ ಮಿಂಚಿದ್ದಾರೆ. ಇಂತಹ ಚಲುವೆ ಈಗ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ತನ್ನ ಬದುಕಿನಲ್ಲಿ ಎಂಟ್ರಿ ಕೊಟ್ಟಿರೋ ವಿಲನ್ ಕಥೆಯನ್ನ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಉದ್ಯಮಿಯೊಬ್ಬರ ಪರಿಚಯ, ಶೋಕಿವಾಲನ ಸ್ನೇಹ ಯಾವ ಹಂತಕ್ಕೆ ಬಂದಿದೆ ಅನ್ನೋದನ್ನ ಬಿಚ್ಚಿಟ್ಟಿದ್ದಾರೆ. ಉದ್ಯಮಿ ಕಮ್ ನಿರ್ಮಾಪಕ ಹೇಗೆಲ್ಲ ಟ್ರ್ಯಾಕ್ ಮಾಡಿದ್ದ, ಹೇಗೆಲ್ಲ ಟ್ರ್ಯಾಪ್ ಮಾಡಿ ಅರೆಬೆತ್ತಲೆ ಆಟ ಆಡಿದ್ದ ಅನ್ನೋದನ್ನ ಕಣ್ಣೀರ್ ಸುರಿಸ್ತಾ ಸತ್ಯ ಹೊರಹಾಕಿದ್ದಾರೆ. ಇಷ್ಟಕ್ಕೂ ಸ್ಯಾಂಡಲ್ವುಡ್ ನಟಿ ಬದುಕಿನಲ್ಲಿ ಖ್ಯಾತ ಉದ್ಯಮಿ ವಿಲನ್ ಆಗಿದ್ದು ಹೇಗೆ, ನಟಿ ಬಿಚ್ಚಿಟ್ಟಿರುವ ಅರೆಬೆತ್ತಲೆ ಹಿಂದಿನ ಕಹಾನಿ ಏನು, ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಇದು ಉದ್ಯಮಿಯ ಅರೆ ನಗ್ನ ಕಹಾನಿ. ಸ್ಯಾಂಡಲ್ವುಡ್ ನಟಿ ಬಿಚ್ಚಿಟ್ಟ ಕರಾಳ ಕಥೆ. ನಟಿಯನ್ನ ಟ್ರ್ಯಾಕ್ ಮಾಡಿ ಕೊಟ್ನ ಕಾಟ. ಚಲುವೆಯ ನೆಮ್ಮದಿಯ ಬದುಕಿಗೆ ಗಿಟ್ನ ಬೆಂಕಿ. ಚಂದನವನದ ಚಲುವೆ ಬಿಚ್ಚಿಟ್ಟ ರಹಸ್ಯವೇನು? ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ಹಾಕೊಂಡು ಸ್ಟೈಲ್ ಆಗಿ ಗಡ್ಡ ಬಿಟ್ಕೊಂಡು ಸ್ವ್ಯಾಗ್ ಲುಕ್ ಕೊಡ್ತಿರೋ ಈತನೇ ಸ್ಯಾಂಡಲ್ವುಡ್ ನ ನಟಿಯ ಬದುಕಲ್ಲಿ ರಿಯಲ್ ವಿಲನ್ ಆಗಿರೋದು. ಈತನ ವಿರುದ್ಧವೇ ಚಂದನವನದ ನಟಿಯೊಬ್ಬರು ಸಿಡಿದೆದ್ದಿರೋದು. ಈ ವ್ಯಕ್ತಿಯ ವಿರುದ್ಧವೇ ಮಾಡೆಲ್ ಕಮ್ ನಟಿಯೊಬ್ಬರು ಆಕ್ರೋಶ ಹೊರಹಾಕ್ತಿರೋದು. ಪೊಲೀಸ್ ಠಾಣೆಯ ಮೆಟ್ಟಿಲೇರಿರೋದು. ಅರೆ ನಗ್ನ ರಹಸ್ಯವನ್ನ ಹೊರಗಿನ ಪ್ರಪಂಚದ ಮುಂದೆ ಇಟ್ಟಿರೋದು. ರಗಡ್ ಮಾಸ್ಕ್ ಲುಕ್ ಕೊಡ್ತಿರೋ ಈತನ ಜೀವನ ಶೈಲಿಯನ್ನೇ ನೋಡ್ತಿದ್ರೇನೆ ಗೊತ್ತಾಗತ್ತೆ ಈ ವ್ಯಕ್ತಿ ಸಾಮಾನ್ಯದವನಲ್ವೇ ಅಲ್ಲ ಅನ್ನೋದು. ಸುಮ್ನೆ ಪೋಸ್ ಕೊಡ್ತಿಲ್ಲ ಅನ್ನೋದು. ಬದಲಿಗೆ ಈತ ಬೆಂಗಳೂರಿನ ಒಬ್ಬ ಉದ್ಯಮಿ. ಅದೆಷ್ಟೋ ಸ್ಯಾಂಡಲ್ವುಡ್ ನಟ ನಟಿಯರ ಜೊತೆ ಸಂಪರ್ಕದಲ್ಲಿರೋ ಬಿಸ್ನೆಸ್ ಮ್ಯಾನ್. ಸ್ಯಾಂಡಲ್ವುಡ್ ನಲ್ಲಿ ಗುರುತಿಸಿಕೊಂಡಿರೋ ನಿರ್ಮಾಪಕ ಕಮ್ ಉದ್ಯಮಿ. ಸ್ಯಾಂಡಲ್ವುಡ್ ನಟಿಯರಿಗೆ ಹೊಸ ಟಾಸ್ಕ್ ಕೊಟ್ಟು ಗೇಮ್ ಆಡಿಸ್ತಾಗಿದ್ದ ಕಿಲಾಡಿ. ಹೆಸರು ಅರವಿಂದ್ ವೆಂಕಟೇಶ್ ರೆಡ್ಡಿ. ಈ ಅರವಿಂದ್ ವೆಂಕಟೇಶ್ ರೆಡ್ಡಿ ತಮ್ಮ ಹೆಸರಿನಲ್ಲೇ ಕಂಪನಿಯೊಂದನ್ನ ಸ್ಥಾಪನೆ ಮಾಡಿದ್ದ. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋಕೆ ಅಂತ AVR ಗ್ರೂಪ್ ಅಂತ ಕ್ರಿಯೇಟ್ ಮಾಡಿದ್ದ. ಇಷ್ಟೇ ಅಲ್ಲ, ಬಳ್ಳಾರಿ ಟಸ್ಕರ್ ತಂಡದ ಮಾಲೀಕರು ಹೌದು. ಸ್ಯಾಂಡಲ್ವುಡ್ ನ ನಟ ನಟಿಯರನ್ನ ಒಂದ್ ಕಡೆ ಸೇರಿಸಿ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಸೇರಿದಂತೆ ವಿವಿಧ ಬಗೆಯ ಗೇಮ್ಸ್ ಆಡಿಸ್ತಿದ್ದ. ಬೆಂಗಳೂರಿನಲ್ಲಿ ಅಲ್ಲಲ್ಲಿ ಉದ್ಯಮ ನಡೆಸ್ತಿದ್ದಾನೆ. ದುಡ್ಡಿಗಂತೂ ಕೊರತೆ ಇಲ್ಲ. ಈತನ ದೌಲತ್ತಿಗೇನು ಕಡಿಮೆಗಿಲ್ಲ ಬಿಡಿ. ಈತನ ದುಡ್ಡಿನಾಟವೋ ಏನೋ ಫ್ಯಾನ್ಸ್ ಕೂಡ ಆಗಿದ್ರು. ಇಂತಹ ಉದ್ಯಮಿ ಅರವಿಂದ್ ವೆಂಕಟೇಶ್ ರೆಡ್ಡಿ ಇದೀಗ ಹೆಣ್ಣಿನ ಆರೋಪದ ಸುಳಿಯಲ್ಲಿ ಸಿಲುಕಿದ್ದಾನೆ. ನಟಿಯೊಬ್ಬರ ಆರೋಪದ ಬಲೆಯಲ್ಲಿ ಬಿದ್ದು ಬಿಟ್ಟಿದ್ದಾನೆ.
ಕೆಲ ವರ್ಷಗಳ ಹಿಂದೆ ದೂರದ ಊರಿಂದ ಬೆಂಗಳೂರಿಗೆ ಕೆಲಸ ಹುಡುಕೊಂಡು ಬಂದ ಈ ಹುಡುಗಿ ನಟಿ ಕಮ್ ಮಾಡೆಲ್ ಆಗಿ ಮಿಂಚಿದ್ರು. ಸ್ಯಾಂಡಲ್ವುಡ್ ನಲ್ಲಿ ಸಿನಿಮಾ ನಟಿಯಾಗಿ ಗುರುತಿಸಿಕೊಂಡಿದ್ರು. 9 ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ರು. ಬಿಗ್ ಬಾಸ್ ವೇದಿಕೆಯಲ್ಲೂ ಕಾಣಿಸಿಕೊಂಡಿದ್ರು. ಇಂತಹ ಖ್ಯಾತ ನಟಿಯೇ ಇದೀಗ ಬೆಂಗಳೂರಿನ ಖ್ಯಾತ ಉದ್ಯಮಿ ವಿರುದ್ಧ ಸ್ಫೋಟಕ ಆರೋಪ ಮಾಡ್ತಿರೋದು. ಉದ್ಯಮಿಯ ಅರೆಬೆತ್ತಲೆ ಜಗತ್ತನ್ನ ಹೊರಗಿಟ್ಟಿರೋದು. AVR ಗ್ರೂಪ್ ಮಾಲೀಕ ಅರವಿಂದ್ ವೆಂಕಟೇಶ್ ರೆಡ್ಡಿ ವಿರುದ್ಧ ನಟಿ ಮಾಡ್ತಿರೋ ಒಂದೊಂದು ಆರೋಪವು ನಿಜಕ್ಕೂ ಬೆಚ್ಚಿ ಬೀಳಿಸುವಂತಿದೆ. ನಿಮ್ಮ ಬದುಕಿನಲ್ಲೂ ಇಂತಹ ಹಿಡನ್ ಆಟ ಆಗಿದ್ರೂ ಆಗಿರಬಹುದು ಅನ್ನೋ ಪ್ರಶ್ನೆ ಮೂಡುತ್ತೆ. ಯಾಕಂದ್ರೆ ಇಲ್ಲಿ ನಟಿಯ ಹೆಜ್ಜೆ ಹೆಜ್ಜೆಯನ್ನ ಟ್ರ್ಯಾಕ್ ಮಾಡಲಾಗಿದೆಯಂತೆ. ನಟಿಗೆ ಒಂಚೂರು ಸುಳಿವು ಕೊಡದೆ ಕಾಡಲಾಗಿದೆಯಂತೆ. ನಿಗೂಢವಾಗಿ ಪರ್ಸನಲ್ ವಿಷಯವನ್ನ ಕಲೆಕ್ಟ್ ಮಾಡಿಕೊಂಡು ಆಟ ಆಡಲಾಗಿದೆಯಂತೆ. ಗ್ರೂಪ್ ಕ್ರಿಯೇಟ್ ಮಾಡಿದ್ನೋ ಅಥವಾ ತಾನೇ ನಿಗೂಢ ಹೆಜ್ಜೆಗಳನ್ನ ಉದ್ಯಮಿ ಇಟ್ಟಿದ್ನೋ ಏನೋ ಗೊತ್ತಿಲ್ಲ. ಬಟ್ ನಟಿಯ ಜೀವನದ ಚರಿತ್ರೆಯೇ ಉದ್ಯಮಿಯ ಕೈನಲ್ಲಿ ಇತ್ತಂತೆ. ಎಲ್ಲರ ಬದುಕಿಗೆ ಕನೆಕ್ಟ್ ಆಗೋ ಈ ನಟಿಯ ಸ್ಟೋರಿಯ ಇನ್ಸೈಡ್ ಕಹಾನಿಯನ್ನೇ ನಾವು ನಿಮಗೆ ತೋರಿಸೋಕೆ ಹೊರಟಿರೋದು. ಉದ್ಯಮಿಯ ನಗ್ನ ಸತ್ಯ ಬಿಚ್ಚಿಟ್ಟ ಬಿಗ್ ಬಾಸ್ ಮಾಜಿ ಸ್ಪರ್ಧೆ. ಸ್ಯಾಂಡಲ್ವುಡ್ ನಟಿಯ ಕಣ್ಣೀರಿನ ಕಹಾನಿ ಕಥೆ ಏನು? ವಕೀಲನಾಗಿ ಕೆಲಸ ಮಾಡ್ತಿರೋಗಿ ಅರವಿಂದ್ ವೆಂಕಟರೆಡ್ಡಿ ದಿನಗಳೆದಂತೆ ರಿಯಲ್ ಎಸ್ಟೇಟ್ಗೆ ಇಳಿತಾನೆ. AVR ಗ್ರೂಪ್ ಅನ್ನೋ ಕಂಪನಿ ಶುರು ಮಾಡ್ತಾನೆ. ಬೇಜಾನ್ ದುಡ್ಡು ಮಾಡ್ತಾನೆ. ದಿನಕ್ಕೊಂದು ಕಾರಿನಲ್ಲಿ ಓಡಾಡುವಷ್ಟು ಕಾರ್ಗಳು ಈತನ ಬಳಿ ಇವೆ. ಮೈ ತುಂಬಾ ಪೊಗರು ಬೇರೆ. ಬರೀ ದುಡ್ಡು ಮಾತ್ರವಲ್ಲ, ತನ್ನ ಅಕ್ಕ ಪಕ್ಕದ ಜನರಿಗೆ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾನೆ. ತನ್ನ ನಂಬಿ ಬಂದವರಿಗೆ ಸಹಾಯನೂ ಮಾಡಿದ್ದಾನೆ. ಸ್ಯಾಂಡಲ್ವುಡ್ ಸಿನಿಮಾ ಫೀಲ್ಡಿನಲ್ಲೂ ಕಾಣಿಸಿಕೊಂಡಿದ್ದ. ಪ್ರೀಮಿಯರ್ ಲೀಗ್ಗಳನ್ನ ಮಾಡಿದ್ದಾನೆ. ಇಂತಹ ಉದ್ಯಮಿ ಅರವಿಂದ್ ವೆಂಕಟೇಶ್ ರೆಡ್ಡಿ ಪೊಲೀಸರ ಅತಿಥಿಯಾಗಿದ್ದಾನೆ. ಏರ್ಪೋರ್ಟ್ನಲ್ಲೇ ಉದ್ಯಮಿ ಅರವಿಂದ್ ರೆಡ್ಡಿ ಲಾಕ್. ಚಂದನವನದ ನಟಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪದಡಿ AVR ಗ್ರೂಪ್ನ ಸ್ಥಾಪಕ ಅರವಿಂದ್ ವೆಂಕಟೇಶ್ ರೆಡ್ಡಿಯನ್ನು ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲೇ ಲಾಕ್ ಮಾಡಿದ್ದಾರೆ. ಶ್ರೀಲಂಕಾದಿಂದ ಬೆಂಗಳೂರಿಗೆ ಬಂದಿಳಿಯುತ್ತಿದ್ದಂತೆ ACP ಚಂದನ್ ಅಂಡ್ ಟೀಮ್ ಶಾಕ್ ಕೊಟ್ಟಿದ್ದಾರೆ. ಅರವಿಂದ್ ರೆಡ್ಡಿ ಬರೋದನ್ನೇ ಕಾದು ಸ್ಟೇಷನ್ಗೆ ಕರ್ಕೊಂಡು ಬಂದಿದ್ದಾರೆ. ಯಾಕಂದ್ರೆ ಲೈಂಗಿಕ ಕಿರುಕುಳ ಸಂಬಂಧ RR ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಸ್ಯಾಂಡಲ್ವುಡ್ ನಟಿಯೊಬ್ಬರು ಅರಬೆತ್ತಲೆ ಹಿಂದಿನ ಕಥೆಯನ್ನ ಹೇಳಿ ಸಾಲು ಸಾಲು ಆರೋಪಗಳನ್ನ ಮಾಡಿದ್ರು. ಈ ಕೇಸು 5 ದಿನಗಳ ಹಿಂದೆ ಗೋವಿಂದರಾಜನಗರಕ್ಕೆ ವರ್ಗಾವಣೆಯಾಗಿತ್ತು. ನಂತರವೇ ಆರೋಪಿ ಅರವಿಂದ್ ವೆಂಕಟೇಶ್ ರೆಡ್ಡಿ ಬಂಧನಕ್ಕೆ ACP ಚಂದನ್ ಹಾಗೂ ಸುಬ್ರಮಣಿ ತಂಡ ರಚಿಸಲಾಗಿತ್ತು. ಟೀಮ್ ರಚನೆ ಆಗ್ತಿದ್ದಂತೆ ಅರವಿಂದ್ ರೆಡ್ಡಿ ಬಂಧನಕ್ಕೆ ಲುಕ್ಔಟ್ ನೋಟಿಸ್ ಜಾರಿ ಮಾಡಲಾಗಿತ್ತು. ಹೀಗಾಗಿ ACP ಚಂದನ್ ಅಂಡ್ ಟೀಮ್ ಏರ್ಪೋರ್ಟ್ನಲ್ಲಿ ಉದ್ಯಮಿಯನ್ನ ಬಂಧಿಸಿದ್ದಾರೆ. ಇಲ್ಲಿಂದ ಅರವಿಂದ್ ವೆಂಕಟೇಶ್ ರೆಡ್ಡಿ ಹಾಗೂ ಸ್ಯಾಂಡಲ್ವುಡ್ ನಟಿ ನಡುವೆ ಏನೇನಾಯ್ತು ಅನ್ನೋ ಮಾಹಿತಿಯು ರಿವೀಲ್ ಆಗತ್ತೆ. ಸರ್, ಆದಮೇಲೆ ನಾವು ಮುಂದಿನ ತನಿಖೆಗಾಗಿ ಗೋವಿಂದರಾಜನಗರ ಪೊಲೀಸ್ ಠಾಣೆಗೆ ನಾವು ಕೊಡ್ತೀವಿ. ಆ ನಿಟ್ಟಿನಲ್ಲಿ ಇವತ್ತಿನ ಬೆಳಗಿನ ಜಾವ ಆತ ಶ್ರೀಲಂಕಾದಿಂದ ವಾಪಸ್ ಬೆಂಗಳೂರಿಗೆ ಬರಬೇಕಾದ್ರೆ ಆತನನ್ನು ಏರ್ಪೋರ್ಟಲ್ಲಿ ನಾವು ಲುಕ್ಔಟ್ ಸರ್ಕ್ಯುಲರ್ ಹಾಕಿರ್ತೀವಿ, ಇಶ್ಯೂ ಮಾಡಿರ್ತೀವಿ. ಸೊ ಆ ಒಂದು ವಿಚಾರದಲ್ಲಿ ಆತನನ್ನು ನಾವು ಏರ್ಪೋರ್ಟಲ್ಲಿ ಅವನ ದಸ್ತಗಿರಿ ಮಾಡಿ ಆತನನ್ನು ಕರ್ಕೊಂಡ್ಬರ್ತೀವಿ. ಕಾರ್ಯಕ್ರಮಕ್ಕೆ ಗೆಸ್ಟ್ ಆಗಿ ಹೋಗಿದ್ದಾಗ ಪರಿಚಯ, ಸ್ನೇಹ.
ಚಂದನವನದ ನಟಿಯೊಬ್ಬರು ಉದ್ಯಮಿಯ ವಿರುದ್ಧ ಆರೋಪ ಮಾಡುತ್ತಿದ್ದಾರೆ ಅಂದ್ರೆ ಅದು ಸುಮ್ಮನೆ ಅಲ್ಲ. ಹೀಗಾಗಿ ಪೊಲೀಸರು ನಟಿ ಹಾಗೂ ಈ ಉದ್ಯಮಿ ಅರವಿಂದ್ ರೆಡ್ಡಿ ಹಿನ್ನೆಲೆ ಕೆದಕೋಕೆ ಮುಂದಾಗ್ತಾರೆ. ಆಗ 2021ರಲ್ಲಿ ಈ ನಟಿ ಹಾಗೂ ಅರವಿಂದ್ ರೆಡ್ಡಿ ಮುಖಾಮುಖಿಯಾಗಿರೋದು ಗೊತ್ತಾಗಿದೆ. ಅಲ್ಲಿಂದಲೇ ಪರಿಚಯ ಆಗಿರೋದು ಅನ್ನೋ ಮಾಹಿತಿ ಹೊರಬರುತ್ತೆ. RR ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ. ಈ ಪ್ರಕರಣದ ಫಿರ್ಯಾದುದಾರರಾದ ಒಬ್ಬರು ಮಾಡೆಲ್ ಪ್ಲಸ್ ಒಂದು ಫಿಲ್ಮ್ ಆಕ್ಟ್ರೆಸ್ ಅವರು ಒಂದು ಕಂಪ್ಲೇಂಟನ್ನು ಕೊಡ್ತಾರೆ. ಈ ಕಂಪ್ಲೇಂಟಲ್ಲಿ ಏನಂದರೆ ಆಕೆ ಮತ್ತು ಇನ್ನೊಬ್ಬ ವ್ಯಕ್ತಿ ಇಬ್ಬರು ಕೂಡ ಒಂದು ರಿಲೇಷನ್ಶಿಪ್ಪಲ್ಲಿ ಇರ್ತಾರೆ ಈ ಕಳೆದ ಒಂದು 2 ವರ್ಷಗಳ ಹಿಂದೆ. ಅಂದರೆ ಶ್ರೀಲಂಕಾ ಲಾರ್ಡ್ಸ್ ಕ್ರಿಕೆಟ್ ಕಪ್ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಟಿಗೆ ಆಹ್ವಾನ ಕೊಡಲಾಗಿತ್ತು. ಅದರಂತೆ ಮಾರ್ಚ್ 2022ರಂದು ಕಾರ್ಯಕ್ರಮದಲ್ಲಿ ನಟಿ ಗೆಸ್ಟ್ ಆಗಿ ಕಾಣಿಸಿಕೊಳ್ತಾರೆ. ಅಲ್ಲಿಂದ ಆ ಕಾರ್ಯಕ್ರಮದ ಮುಖೇನ ಈ ನಟಿಗೂ ಹಾಗೂ ಉದ್ಯಮಿ ಅರವಿಂದ್ ರೆಡ್ಡಿ ನಡುವೆ ಪರಿಚಯ ಆಗತ್ತೆ. ಸಹಜವಾಗಿ ಈ ಪರಿಚಯ ಸ್ನೇಹವಾಗಿ ಬೆಳೆಯುತ್ತೆ. ನಟಿ ಹಾಗೂ ಈ ಉದ್ಯಮಿ ಅರವಿಂದ್ ರೆಡ್ಡಿ ಮಾತನಾಡೋಕೆ ಶುರು ಮಾಡ್ತಾರೆ. ಹೀಗೆ ಮಾತನಾಡೋಕೆ ಶುರು ಮಾಡಿದ ಕೇವಲ 3-4 ತಿಂಗಳಲ್ಲೇ ಉದ್ಯಮಿ ಅರವಿಂದ್ ರೆಡ್ಡಿ ನಟಿಯ ಮೇಲೆ ಕಾಳಜಿ ಪ್ರೀತಿ ತೋರಿಸೋಕೆ ಶುರು ಮಾಡಿದ್ನಂತೆ. ಹೀಗೆ ಒಂದ್ ಕಡೆ ಫಂಕ್ಷನ್ ನಡೀತಿದೆ, ಅಲ್ಲಿಗೆ ನಟಿ ಹೋಗಿದ್ದಾರೆ. ಉದ್ಯಮಿ ಅರವಿಂದ್ ರೆಡ್ಡಿಯೇ ಆ ಕಾರ್ಯಕ್ರಮದ ಸ್ಪಾನ್ಸರರ್ ಅಂತ ಅಂದ್ಮೇಲೆ ಪರಿಚಯ ಆಗೋದು ಕಾಮನ್. ಆದ್ರೆ ಆ ಪರಿಚಯ ಬೇರೆ ಲೆವೆಲ್ಗೆ ಹೋಗಿತ್ತಂತೆ. ಇದಾದ್ಮೇಲೆ ಅದೇನಾಯ್ತು, ಅರವಿಂದ್ ರೆಡ್ಡಿ ಸಡನ್ ಆಗಿ ನಟಿ ಜೊತೆ ಮಾತನಾಡುವುದನ್ನ ನಿಲ್ಲಿಸಿದ್ನಂತೆ. ಆಗಸ್ಟ್ 22ರಿಂದ ನಟಿ ಜೊತೆಗೆ ಅಂತರ ಕಾಯ್ದುಕೊಂಡಿದ್ದಂತೆ. ಯಾಕಂದ್ರೆ ಉದ್ಯಮಿ ಅರವಿಂದ್ ರೆಡ್ಡಿಗೆ ಮಾನಸಿಕ ಸ್ಥಿತಿ ಸರಿ ಇರ್ಲಿಲ್ವಂತೆ, ಜೊತೆಗೆ ಕುಡಿತದ ಚಟ ಜಾಸ್ತಿನೇಗಿತ್ತಂತೆ. ಈ ಮಾಹಿತಿಯನ್ನ ತಿಳ್ಕೊಂಡು ನಟಿಯೂ ಕೂಡ ಅರವಿಂದ್ ರೆಡ್ಡಿ ಜೊತೆಗಿನ ಸ್ನೇಹ ಬಿಟ್ಟಿದ್ದಂತೆ. ಆದರೆ ಅಸಲಿ ಸಮಸ್ಯೆ ಶುರುವಾಗೋದೇ ಇಲ್ಲಿಂದ. ಉದ್ಯಮಿಯನ್ನ ಅವಾಯ್ಡ್ ಮಾಡಿದ್ದ ಸ್ಯಾಂಡಲ್ವುಡ್ ನಟಿ. ಚೆನ್ನಾಗಿ ಮಾತನಾಡಿಕೊಂಡಿದ್ದ ಅರವಿಂದ್ ರೆಡ್ಡಿ ಸಡನ್ ಆಗಿ ನಟಿ ಜೊತೆ ಮಾತನಾಡೋದನ್ನ ನಿಲ್ಲಿಸಿದ್ದಂತೆ. ಇದರಿಂದ ನಟಿಯು ಸುಮ್ಮನಾಗಿದ್ಲು. ಇಲ್ಲಿಗೆ ಇಬ್ಬರು ದೂರ ಆಗ್ಬಿಟ್ಟಿದ್ರೆ ಮ್ಯಾಟ್ರು ಇಷ್ಟು ದೊಡ್ಡದಾಗ್ತಿರ್ಲಿಲ್ಲ. ಉದ್ಯಮಿ ಅರವಿಂದ್ ರೆಡ್ಡಿ ಅರೆಸ್ಟು ಆಗ್ತಿರ್ಲಿಲ್ಲ. ಬದಲಿಗೆ ಜನವರಿ 2023ರಲ್ಲಿ ಮತ್ತೆ ನಟಿಯನ್ನ ಮೀಟ್ ಮಾಡೋಕೆ ಈ ಅರವಿಂದ್ ರೆಡ್ಡಿ ಆಗಮಿಸಿದ್ನಂತೆ. ಆ ಸಮಯದಲ್ಲಿ ಅರವಿಂದ್ ರೆಡ್ಡಿಯನ್ನ ನಟಿ ಅವಾಯ್ಡ್ ಮಾಡಿದ್ರಂತೆ. ನಂತರ ಅರವಿಂದ್ ರೆಡ್ಡಿ ಪದೇ ನಟಿಯ ಸಂಪರ್ಕಕ್ಕೆ ಯತ್ನಿಸ್ತಿದ್ನಂತೆ. ಆಗ ಈ ರೀತಿಯ ವ್ಯಕ್ತಿ ಜೊತೆ ಇರೋದು, ಸಂಬಂಧ ಮುಂದುವರಿಸೋದು ಕಷ್ಟವಾಗತ್ತೆ, ಪ್ಲೀಸ್ ನನ್ನನ್ನ ಬಿಟ್ಟುಬಿಡು ಅಂತ ಹೇಳಿ ನಟಿ ಅಂತರ ಕಾಯ್ದುಕೊಂಡಿದ್ರಂತೆ. ಆದ್ರೆ ಯಾವಾಗ ನಟಿ ಅಂತರ ಕಾಯ್ದುಕೊಂಡಿದ್ರು, ಉದ್ಯಮಿ ಅರವಿಂದ್ ರೆಡ್ಡಿ ಅಂಡ್ ಟೀಮ್ ಕಾಡೋಕೆ ಶುರು ಮಾಡಿದ್ರಂತೆ. ನಟಿಗೆ ಸುಳಿವು ಕೊಡದೆ ಟ್ರ್ಯಾಕ್ ಮಾಡೋಕೆ ಮುಂದಾಗಿದ್ರಂತೆ. ತದನಂತರ ಆತನ ವರ್ತನೆ ಆಕೆಗೆ ಇಷ್ಟ ಆಗೋದಿಲ್ಲ. ಆಕೆಗೆ ತೊಂದರೆ ಕೊಡೋದು, ಮಾನಸಿಕವಾಗಿ ತೊಂದರೆ ಕೊಡೋದನ್ನು ಆಕೆ ತಾಳಲಾರದೆ ಆತನಿಂದ ದೂರ ಆಗ್ತಾಳೆ. ದೂರ ಆದಮೇಲೆ ದೂರ ಆಗಿ ಅವನಿಗೆ ಇಷ್ಟ ಇರೋದಿಲ್ಲ, ಅವನ ಜೊತೆಗೆ ಇರೋದಕ್ಕೆ ಅವಳಿಗೆ ಇಷ್ಟ ಇರೋದಿಲ್ಲ. ಆದರೂ ಕೂಡ ಅವನು ಆಕೆಗೆ ಪೀಡಿಸೋದು, ಆಕೆ ಹಿಂದೆ ಹೋಗೋದು, ಮತ್ತು ಆಕೆಗೆ ಬ್ಲ್ಯಾಕ್ ಮೇಲ್ ಮಾಡೋದು. ನಟಿಯ ಪ್ರತಿ ಮೂವ್ಮೆಂಟ್ ಗಮನಿಸುತ್ತಿದ್ದ ಉದ್ಯಮಿ. ನಟಿ ಅವಾಯ್ಡ್ ಮಾಡಿದ್ದೇ ತಡ ಈ ಉದ್ಯಮಿ ಅರವಿಂದ್ ರೆಡ್ಡಿ ಸೈಕೋ ರೀತಿ ಆಡ್ತಿದ್ದಂತೆ. ನೀನು ನನ್ನ ಸಂಪರ್ಕದಲ್ಲಿರೋ, ನಿನ್ನ ಆತ್ಮೀಯ ಸ್ನೇಹ ನನಗೆ ಬೇಕು ಅಂತ ಪದೇ ಕಾಡೋಕೆ ಶುರು ಮಾಡ್ತಿದ್ನಂತೆ. ಸಾಲದಕ್ಕೆ ಅಂತ ನಟಿಯನ್ನೇ ಟ್ರ್ಯಾಕ್ ಮಾಡೋಕೆ ಮುಂದಾಗಿದ್ನಂತೆ ಈ ಅರವಿಂದ್. ಅದ್ ಹೆಂಗಂದ್ರೆ, ನಟಿ ಅವಾಯ್ಡ್ ಮಾಡಿದ್ರು ಸುಮ್ಮನಾಗದ ಉದ್ಯಮಿ ಅರವಿಂದ್ ರೆಡ್ಡಿ ಬಲವಂತವಾಗಿ ನಟಿ ಹಿಂದೆ ಓಡಾಡ್ತಿದ್ದಂತೆ. ಸಾಲದಕ್ಕೆ ತನ್ನ ಹುಡುಗರ ಮೂಲಕವೋ ಅಥವಾ ತಾನೇ ನಟಿಯ ಮೊಬೈಲ್ ಫೋನ್ ಮೂಲಕ ಲೊಕೇಶನ್ ಟ್ರೇಸ್ ಮಾಡ್ತಿದ್ರಂತೆ. ಅಲ್ಲದೆ ನಟಿಯ ಪ್ರತಿ ಮೂವ್ಮೆಂಟ್ ಬಗ್ಗೆ ತಿಳಿದುಕೊಳ್ತಿದ್ದಂತೆ. ನಟಿ ಎಲ್ಲಿಗೆ ಹೋಗ್ತಾರೆ, ಏನು ಮಾಡ್ತಾರೆ, ಯಾರನ್ನ ಮೀಟ್ ಮಾಡ್ತಾರೆ ಅಂತಲೂ ಟ್ರ್ಯಾಕ್ ಮಾಡ್ತಿದ್ದಂತೆ. ಸಾಲದಕ್ಕೆ ನಟಿಯ ಫೋಟೋವನ್ನ ಮಾರ್ಫ್ ಮಾಡಿ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಹಾಕಿದ್ದಂತೆ.
ನಟಿಯ ಹೆಸರು ಹಾಳು ಮಾಡೋಕೆ, ನಟಿಯನ್ನ ಬೆದರಿಸೋಕೆ ಹೀಗೆ ಫೋಟೋ ಮಾರ್ಪ್ ಮಾಡ್ತಾಗಿದ್ದಂತೆ. ಆದರೆ ಎಷ್ಟೇ ಪ್ರಯತ್ನ ಪಟ್ರು ನಟಿ ಮಾತ್ರ ಉದ್ಯಮಿ ಅರವಿಂದ್ ರೆಡ್ಡಿ ಜೊತೆ ಮತ್ತೆ ಸ್ನೇಹ ಮುಂದುವರಿಸಲಿಲ್ವಂತೆ. ಇದಾದ ಬಳಿಕವೇ ಅರವಿಂದ್ ರೆಡ್ಡಿ ಹಾಗೂ ನಟಿ ನಡುವಿನ ಮುನಿಸು ಬೇರೆ ಲೆವೆಲ್ಗೆ ಹೋಗುತ್ತೆ. ಇಲ್ಲಿಂದಲೇ ನೋಡಿ ಕೊಲೆ, ಬೆದರಿಕೆ, ಆತ್ಮಹತ್ಯೆ, ಪೊಲೀಸ್ ಠಾಣೆ ಅನ್ನೋ ಮಾಹಿತಿಯೆಲ್ಲ ಹೊರಬರೋದು. ಬಟ್ಟೆ ಹರಿದು ಅರೆ ಬೆತ್ತಲೆಗೊಳಿಸಿ ಟಾರ್ಚರ್ ಕೊಟ್ಟಿದ್ದ ರೆಡ್ಡಿ. ಫೋಟೋ ಮಾರ್, AVR ಮಾಲೀಕನ ಕಾಟ ಹೇಗಿತ್ತು? ಉದ್ಯಮಿಯ ಟಾರ್ಚರ್, ವಿಷದ ಮಾತ್ರೆ ನುಂಗಿದ್ದ ನಟಿ. ಅದು 2024 ಏಪ್ರಿಲ್ ತಿಂಗಳು. ಆ ತಿಂಗಳಲ್ಲೇ ಉದ್ಯಮಿ ಅರವಿಂದ್ ರೆಡ್ಡಿ ಸ್ಯಾಂಡಲ್ವುಡ್ ನಟಿಯನ್ನ ಹೆಚ್ಚಾಗಿ ಕಾಡೋಕೆ ಮುಂದಾಗಿದ್ದಂತೆ. ಬಿಟ್ಟು ಬಿಡದೆ ಕಿರುಕುಳ ಕೊಡ್ತಾಗಿದ್ದಂತೆ. ಸಾಲದಕ್ಕೆ ಕಿರುತೆರೆ ನಟಿ ಆರತಿ ಪಡುಬಿದ್ರಿ ಮೂಲಕ ಈಕೆಯ ಫೋಟೋ ಕ್ಲಿಕ್ಕಿಸಿಕೊಂಡು ಅದನ್ನ ಮಾನಹಾನಿಯಾಗುವ ರೀತಿ ಮಾರ್ಪ್ ಮಾಡಿದ್ನಂತೆ. ಇಷ್ಟೆಲ್ಲ ಕಿರುಕುಳ ಅನುಭವಿಸಿದ್ದ ನಟಿ ಮಾನಸಿಕ ದೈಹಿಕ ಕಿರುಕುಳವನ್ನ ತಾಳಲಾರದೆ ಒತ್ತಡದಿಂದ ವಿಷದ ಮಾತ್ರೆಗಳನ್ನ ಸೇವಿಸಿ ಬಿಟ್ಟಿದ್ರಂತೆ. ಆವತ್ತೇನಾಯ್ತು ಅನ್ನೋದನ್ನ ನಟಿಯೇ ಪೊಲೀಸರ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಆವತ್ತು ಕರೆ ಮಾಡಿ ಮನೆಗೆ ಬರೋದಾಗಿ ಹೆದರಿಸಿದ್ದ. ಅಷ್ಟೇ ಅಲ್ಲದೆ ನಾಳೆ ಬೆಳಗ್ಗೆ ಬಂದು ನಿನ್ ಜೊತೆಗೆ ಮದುವೆ ಆಗ್ತೇನೆ ಅಂತ ಭಯ ಮೂಡಿಸಿದ್ದ. ಇದರಿಂದ 100 ಮಾತುಗಳನ್ನು ನುಂಗಿ ಆತ್ಮಹತ್ಯೆಗೆ ಯತ್ನಿಸಿದೆ. ನಂತರ ಆತ ಹಾಗೂ ಸ್ನೇಹಿತ ಶೈಲೇಶ್ ಮೂಲಕ ನನ್ನನ್ನ JP ನಗರದ ಆಸ್ಪತ್ರೆಗೆ ದಾಖಲಿಸಿದ. ಈ ವೇಳೆ ಪೊಲೀಸರು ಭೇಟಿ ನೀಡಿದ್ರು. ಆಗ ಸುಳ್ಳು ಹೇಳುವಂತೆ ಉದ್ಯಮಿ ಒತ್ತಡ ಹಾಕಿದ. ನಾನು ಇವತ್ತೇ ನಿನ್ನ ಸಹವಾಸ ಬಿಡ್ತೇನೆ ಅಂತ ಹೇಳಿ ಪೊಲೀಸರ ಮುಂದೆ ಸುಳ್ಳು ಹೇಳಿಸಿದ್ದಾನು. ನಂತರ ಮಾರತಹಳ್ಳಿಯ ಸ್ನೇಹಿತರ ಆಸ್ಪತ್ರೆಗೆ ನಟಿಯನ್ನ ಅರವಿಂದ್ ರೆಡ್ಡಿ ಶಿಫ್ಟ್ ಮಾಡಿಸಿದ್ದ. ಗಿಫ್ಟ್ ವಾಪಸ್ ಕೊಡುವಂತೆ ಟಾರ್ಚರ್. ತಪ್ಪಾಯ್ತು, ಇನ್ನು ಮುಂದೆ ನಿನ್ನ ಸಹವಾಸಕ್ಕೆ ಬರೋಲ್ಲ ಅಂತ ಹೇಳಿದ ಮೇಲೆ ನಟಿ ಮನಸ್ಸು ಬದಲಾಯಿಸಿಕೊಂಡಿದ್ರಂತೆ. ಇನ್ನು ಮೇಲೆ ತಂಟೆಗೆ ಬರೋಲ್ಲ ಅಂತ ಅಂದುಕೊಂಡಿದ್ರಂತೆ. ಆದರೆ 1-2 ದಿನ ಬಿಟ್ಕೊಂಡು ಮತ್ತೆ ಉದ್ಯಮಿ ಅರವಿಂದ್ ನಟಿಗೆ ಟಾರ್ಚರ್ ಕೊಡೋಕೆ ಮುಂದಾಗಿದ್ದಂತೆ. ಒಮ್ಮೆ ಮೀಟ್ ಮಾಡಿ ಬಟ್ಟೆ ಹರಿದು ಅರೆಬೆತ್ತಲೆ ಮಾಡಿ ಹಿಂಸೆ ಕೊಟ್ಟಿದ್ದಂತೆ. ಮೊಬೈಲ್ ಕಿತ್ಕೊಂಡು ಯಾರ ಜೊತೆ ಸಂಪರ್ಕದಲ್ಲಿ ಇದೆಯಾ ಅಂತ ಕಾಟ ಕೊಟ್ಟಿದ್ದಂತೆ. ಇದಾಗಿ 1 ವಾರದ ಬಳಿಕ ನಾನು ನೀಡಿದ್ದ ವಸ್ತು ವಾಪಸ್ ಕೊಡು ಅಂತ ಮತ್ತೆ ಕಾಲ್ ಮಾಡಿದ್ದಂತೆ. ಇಷ್ಟೇ ಅಲ್ಲ, 1 ಕೋಟಿ ಹಣ ಕೊಡುವಂತೆ ಡಿಮ್ಯಾಂಡ್ ಮಾಡಿದ್ದಂತೆ. ನಟಿಯ ಅಪ್ಪ ಅಮ್ಮನಿಗೆ ಹಣ ಕೊಡುವಂತೆ ಮನೆ ಬಳಿಗೆ ಹೋಗಿ ಗಲಾಟೆ ಕೂಡ ಮಾಡಿದ್ದಂತೆ. ಇಷ್ಟೆಲ್ಲ ಆದ್ಮೇಲೆ ನಟಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು. ಮಹಿಳಾ ಆಯೋಗಕ್ಕೂ ದೂರು ನೀಡಿದ್ರಂತೆ. ಆಗ ಪೊಲೀಸರು ಉದ್ಯಮಿ ಅರವಿಂದ್ ರೆಡ್ಡಿಯನ್ನ ವಿಚಾರಣೆ ಮಾಡಿ ಮುಚ್ಚಳಿಕೆ ಬರೆಸಿಕೊಂಡು ಕಳಿಸಿದ್ರಂತೆ. ಸುಮಾರು 2 ವರ್ಷದಿಂದ ಪರಿಚಯ. ಈ ಹಿಂದೆ ಒಂದು 6-7 ತಿಂಗಳ ಹಿಂದೆನೂ ಕೂಡ ಒಂದ್ಸತಿಯ ಮಹಿಳಾ ಸಹಾಯವಾಣಿಯಲ್ಲಿ ಒಂದು ಆತನನ್ನು ಕರೆಸಿ ಸ್ವಲ್ಪ ವಿಚಾರಣೆ ಮಾಡಿರ್ತಾರೆ. ಅಲ್ಲಿ ಭರವಸೆ ಕೊಟ್ಟೋಗಿರ್ತಾನೆ, ಇಲ್ಲ ಆಕೆಗೇನು ನಾನು ತೊಂದರೆ ಮಾಡೋದಿಲ್ಲ ಅಂತ ಭರವಸೆ ಕೊಟ್ಟೋಗಿರ್ತಾನೆ. ಅದಾದ ನಂತರನೂ ಕೂಡ ಆಕೆಗೆ ತೊಂದರೆ ಕೊಡ್ತಕ್ಕಂಥದ್ದು ಕಂಟಿನ್ಯೂ ಮಾಡ್ತಾನೆ. ಎಸ್, ಮುಚ್ಚಳಿಕೆ ಬರೆದುಕೊಟ್ಟು ಹೋದ ಬಳಿಕ ಉದ್ಯಮಿ ಅರವಿಂದ್ ರೆಡ್ಡಿ 1 ವರ್ಷ ಸುಮ್ಮನಿದ್ದಂತೆ. 1 ವರ್ಷಗಳ ಕಾಲ ನಟಿ ವಿಚಾರಕ್ಕೆ ಬಂದಿರಲಿಲ್ವಂತೆ. ಆದರೆ ಇತ್ತೀಚೆಗೆ ಉದ್ಯಮಿಯ ಟಾರ್ಚರ್ ಹೆಚ್ಚಾಗಿತ್ತಂತೆ. ಹೀಗಾಗಿ ನಟಿ ಮತ್ತೆ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದ್ದಾರೆ. ಏನೆಲ್ಲ ಆಗ್ತಿದೆ ಅಂತ ಪೊಲೀಸರ ಮುಂದೆ ಹೇಳಿಕೊಂಡು FIR ಮಾಡಿಸಿದ್ದಾರೆ. ವೈಶಾಖ್ ಎಂಬಾತನ ಪತ್ನಿಗೆ ಅನಾಮಧೇಯ ಪತ್ರ ಬಂದಿತ್ತು. ಅದರಲ್ಲಿ ನನ್ನ ಮತ್ತು ವೈಶಾಖ್ ನಡುವೆ ಸಂಬಂಧ ಇದೆ ಎಂದು ಬರೆಯಲಾಗಿತ್ತು. ವೈಶಾಖ್ ಜೊತೆಗೆ ವಿದೇಶ ಪ್ರವಾಸಕ್ಕೆ ಹೋಗಿ ಮಜಾ ಮಾಡ್ತಿದ್ದಾರೆ. ಆತನಿಂದ ನಟಿ ಹಣ ಪಡಿತಾ ಇರುವುದಾಗಿ ಅವಹೇಳನ ಮಾಡಲಾಗಿತ್ತು. ಅದು ಕೂಡ 2025 ಅಕ್ಟೋಬರ್ 1 ಮತ್ತು 15ರಂದು. ತಾನು ವಾಸವಿರುವ ಮನೆ ಮಾಲೀಕರಿಗೆ ಪತ್ರ ಬಂದಿತ್ತು. ಈಕೆ ಮನೆಯಲ್ಲಿ ವೇಶ್ಯಾವಾಟಿಕೆ ನಡೆಸುತ್ತಿದ್ದಾಳೆ ಎಂದು ಉಲ್ಲೇಖಿಸಿದ್ರು. ಈ ಕೆಲಸ ಮಾಡಿರೋದು ಉದ್ಯಮಿ ಅರವಿಂದ್ ರೆಡ್ಡಿ. ಹೀಗೆ ನಟಿ ಆರೋಪಗಳ ಸುರಿಮಳೆಯನ್ನೇ ಸುರಿಸಿದ್ದಾರೆ.
ತಮ್ಮನಿಗೆ ಕೊಲೆ ಬೆದರಿಕೆ ಹಾಕಿದ್ದಾರೆ, ಅಪ್ಪ ಅಮ್ಮನ ಮೇಲೆ ಗಲಾಟೆ ಮಾಡಿದ್ದಾರೆ ಅಂತ ಗಂಭೀರವಾಗಿ ಆರೋಪಿಸಿದ್ದಾರೆ. ಹೀಗಾಗಿ ಪೊಲೀಸರು ಆರೋಪಿ ಅರವಿಂದ್ ರೆಡ್ಡಿಯನ್ನ ಬಂಧಿಸಿದ್ರು. ಬೆಂಗಳೂರಿನ 46ನೇ ಎಸಿಎಂಎಂ ಕೋರ್ಟ್ ಮುಂದೆ ಹಾಜರುಪಡಿಸಿದ್ರು. ಕೋರ್ಟ್ ಆರೋಪಿ ಅರವಿಂದ್ ರೆಡ್ಡಿಗೆ ಜಾಮೀನು ನೀಡಿದೆ. ಈ ಮೂಲಕ ಬೆಳಗ್ಗೆ ಅರೆಸ್ಟ್ ಆಗಿದ್ದ ಅರವಿಂದ್ ರೆಡ್ಡಿ ಸಂಜೆ ಆಗೋಷ್ಟರಲ್ಲಿ ರಿಲೀಸ್ ಆಗಿದ್ದಾರೆ. ಡಿಸ್ಪ್ಯೂಟ್ ಬರೋದಕ್ಕೆ ಕಾರಣ ಏನಂದ್ರೆ ಇವರು ದುಬೈಗೆ ಸಾಯ್ಮಾಗೆ ಮತ್ತೆ ಮಸೈಮಾರಾಗೆ ಫೋಟೋಗ್ರಫಿ ಮಾಡೋಕ್ಕೆ, ಆಮೇಲೆ ತಾಂಜಾನಿಯಾಗೆ ಫೋಟೋಗ್ರಫಿ ಮಾಡೋಕ್ಕೆ ಹೋಗಬೇಕು ಅಂತ ನನ್ನನ್ನು ಕೇಳಿದಾಗ ನಾನು ಇವ್ರಿಗೆ ಎಲ್ಲ ಟ್ರಿಪ್ಸ್ ಸ್ಪಾನ್ಸರ್ ಮಾಡಿ ಕಳಿಸಿದೆ. ಸ್ಪಾನ್ಸರ್ ಅನ್ನೋದಕ್ಕಿಂತ ಜಾಸ್ತಿ ನನ್ನೊಂದು ಪಾರ್ಟ್ನರ್ ಅಂತ ಹೇಳಿ ನಾನು ಅವ್ರಿಗೆ ಏನು ಮಾಡಬೇಕೋ ಮಾಡ್ತಾ ಇದ್ದೆ. ಬಟ್ ಅನ್ಫಾರ್ಚುನೇಟ್ ಆಗಿ ತಾಂಜಾನಿಯಾಗೆ ಹೋಗಿ ಬರೋ ಅಷ್ಟೊತ್ತಿಗೆ ನನಗೆ ಆ ಹುಡುಗನ ಜೊತೆ ತುಂಬ ಕ್ಲೋಸ್ ಆಗಿ ಆ ಹುಡುಗನ ಜೊತೆ ತುಂಬ ರೆಗ್ಯುಲರ್ ಆಗಿ ಇಂಟ್ರಾಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಮಾಹಿತಿ ಬಂತು. ನಟಿಗೆ 3 ಕೋಟಿ ಖರ್ಚು ಮಾಡಿದ್ರಂತೆ ಉದ್ಯಮಿ. ಇಷ್ಟೇ ಅಲ್ಲ, ನಟಿಯ ವಿರುದ್ಧವೂ ಉದ್ಯಮಿ ಅರವಿಂದ್ ರೆಡ್ಡಿ ಆರೋಪ ಮಾಡಿದ್ದಾರೆ. ನಟಿಯನ್ನ ನಂಬಿ ಆಕೆಗೆ 3 ಕೋಟಿ ಖರ್ಚು ಮಾಡಿದ್ದೇನೆ, ಆಕೆಗೆ ಸೈಟು ಮನೆ ಕೊಡಿಸಿದ್ದೇನೆ, ದುಬಾರಿ ಕಾರನ್ನು ಗಿಫ್ಟ್ ಮಾಡಿದ್ದೇನೆ. ಇಷ್ಟೆಲ್ಲ ಮಾಡಿದ್ರು ಆಕೆ ನನ್ನ ಬಿಟ್ಟು ಬೇರೆ ವ್ಯಕ್ತಿ ಜೊತೆ ಕಾಣಿಸ್ಕೊಳ್ತಿದ್ಲು ಅಂತ ನಟಿ ವಿರುದ್ಧ ಅರವಿಂದ್ ರೆಡ್ಡಿ ಆರೋಪ ಮಾಡಿದ್ದಾನೆ. ನಾವಿದ್ದಂಥ ಮನೆಯಲ್ಲೇ ಇದ್ದುಕೊಂಡು ಮತ್ತೊಬ್ಬರ ಜೊತೆ ಸಂಸಾರ ಮಾಡ್ತಾ ಇದ್ರು. ಅದು ನನ್ನ ಕಿವಿಗೆ ಬಿದ್ದ ಮೇಲೆ ನಾನು ಆ ಮನೆಗೆ ಹೋಗೋದು ಬಿಟ್ಟಿದ್ದೆ. ಆ ನಂತರ ನಾನು ದೂರ ಆದೆ. ನಾನು ದೂರ ಆದಮೇಲೆ ಆ ಹುಡುಗಿ ಒಂದ್ಸತಿ 2 ಸತಿ ಮಾತಾಡೋಕೆ ಟ್ರೈ ಮಾಡಿದ್ಲು. ಮತ್ತೆ ನನ್ನ ಕಸಿನ್ ಬ್ರದರ್ ಸಹ ಹತ್ರ ಮಾತಾಡಿದ್ಲು. ಮಾತಾಡಿ ನನ್ನ ಕಸಿನ್ ಬ್ರದರ್ ಮನೆಗೂ ಸಹ ಬಂದು ರಾತ್ರಿ ಕೂತ್ಕೊಂಡು ಇದನ್ನ ವರ್ಕೌಟ್ ಮಾಡೋಣ, ಇದನ್ನ ಪ್ರೊಲಾಂಗ್ ಮಾಡೋಣ ಅಂತ ಹೇಳಿದ್ರು. ಬಟ್ ಇಟ್ ನೆವರ್ ಲುಕ್ ಲೈಕ್ ಇಟ್ಸ್ ಗೋನ್ ಟು ಹ್ಯಾಪನ್. ಸದ್ಯ ಪೊಲೀಸರು ಲೈಂಗಿಕ ಕಿರುಕುಳ ಆರೋಪ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡು ತನಿಖೆ ಮಾಡ್ತಿದ್ದಾರೆ. ನಟಿ ಹೇಳ್ತಿರೋದು ಎಷ್ಟು ಸತ್ಯ, ಆರೋಪಿ ಉದ್ಯಮಿಯ ಆರೋಪ ಎಷ್ಟು ಕರೆಕ್ಟ್ ಅಂತ ತನಿಖೆ ನಡೆಸುತ್ತಿದ್ದಾರೆ. ಹೀಗಾಗಿ ಪೊಲೀಸರ ತನಿಖೆ ಬಳಿಕವಷ್ಟೇ ಸತ್ಯಾಸತ್ಯತೆ ಏನು ಅನ್ನೋದು ಗೊತ್ತಾಗಲಿದೆ.